ನಮಸ್ತೆ. ಶಾರದೀಯ ನವರಾತ್ರಿಯ ನವಮಿ ತಿಥಿಗಳು ತುಂಬ ವಿಶೇಷವಾದದ್ದು. ಅದರಲ್ಲೂ ಈ ದಿನ ಮಹಾಷ್ಟಮಿ ಎಂದೇ ಆಚರಿಸಲಾಗುತ್ತದೆ. ಈ ದಿನವನ್ನು ಐಶ್ವರ್ಯ, ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗಿರುವ ದುರ್ಗಾದೇವಿಯ 8ನೇ ರೂಪವಾದ ಮಹಾಗೌರಿಗೆ ಸಮರ್ಪಿಸಲಾಗಿದೆ. ಈ ದಿನ ಜನರು ತಮ್ಮ ಕುಲದೇವತೆಯನ್ನು ಪೂಜಿಸುವುದರ ಜೊತೆಗೆ ಕನ್ಯಾ ಭೋಜನವನ್ನು ಏರ್ಪಡಿಸುತ್ತಾರೆ. ಶರನ್ನವರಾತ್ರಿಯ 8ನೇ ದಿನವಾದ ಇಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಅಂದರೆ ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು, ಈಕೆಯನ್ನು ಗಣೇಶನ ತಾಯಿ ಎಂದು ಕರೆಯುತ್ತಾರೆ. ಈ ತಾಯಿಯ ರೂಪವು ಸೌಂದರ್ಯ, ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಜೊತೆಗೆ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಈ ತಾಯಿಯ ಆರಾಧನೆಯನ್ನು ಪರಿಗಣಿಸಲಾಗಿದೆ. ಗೌರಿಯ ಬಗ್ಗೆ 2 ಪೌರಾಣಿಕ ಕಥೆಗಳಿವೆ. ಮೊದಲ ದಂತಕಥೆಯ ಪ್ರಕಾರ ಪರ್ವತರಾಜ ಹಿಮವಂತನ ಮನೆಯಲ್ಲಿ ಜನಿಸಿದ ನಂತರ ತಾಯಿ ಪಾರ್ವತಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರವಾದ ತಪಸ್ಸನ್ನು ಮಾಡುವಳು. ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು. ಇದರಿಂದಾಗಿ ತಾಯಿಯ ದೇಹ ತುಂಬ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತದೆ. ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನಿಂದ ಸಂತುಷ್ಟನಾದಂಥ ಶಿವನು ತಾಯಿ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸುವನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡುತ್ತಾನೆ. ತಾಯಿಯ ರೂಪವು ಮಹಿಮೆಯಾಯಿತು. ಅದರ ನಂತರ ತಾಯಿ ಪಾರ್ವತಿಯ ಈ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಗುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ಉದ್ರೇಕಗೊಂಡು ತನ್ನ ಚರ್ಮವನ್ನು ಮರಳಿ ಪಡೆಯಲು ಹಲವಾರು ದಿನಗಳವರೆಗೆ ಕಠಿಣವಾದ ತಪಸ್ಸು ಮಾಡಿ ಬ್ರಹ್ಮನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾಳೆ. ಪಾರ್ವತಿ ದೇವಿಗೆ ಸಂತಸಗೊಂಡ ಬ್ರಹ್ಮನು ಹಿಮಾಲಯದ ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡಲು ಸಲಹೆ ನೀಡುವನು. ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ಮಾತೆಯು ಮಾನಸ ಸರೋವರದಲ್ಲಿ ಸ್ನಾನ ಮಾಡುತ್ತಾಳೆ. ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಪ್ರಕಾಶಮಾನವಾಯಿತು. ಅದಕ್ಕಾಗಿಯೇ ಈ ತಾಯಿಯ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸುತ್ತಾರೆ. ತಾಯಿ ಮಹಾಗೌರಿಯು ಸ್ವಭಾವತಃ ತುಂಬನೇ ಸೌಮ್ಯ ಮತ್ತು ಆಕೆ ರೂಪದಲ್ಲೂ ಅತ್ಯಂತ ಸರಳವಾಗಿರುವಳು. ಮಹಾಗೌರಿ ದೇವಿಯು ತುಂಬ ಸುಂದರವಾದ, ಆಕರ್ಷಣೀಯವಾದ ರೂಪವನ್ನು ಹೊಂದಿರುವಳು. ಅವಳ ಬಟ್ಟೆ, ಆಭರಣ ಇತ್ಯಾದಿಗಳು ಸಹ ಬಿಳಿ ಬಣ್ಣದಲ್ಲಿಯೇ ಇರುತ್ತದೆ. ಅವಳಿಗೆ 4 ತೋಳುಗಳಿವೆ. ಮಹಾಗೌರಿಯ ವಾಹನ ಗೂಳಿ. ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ. ಮೇಲಿನ ಎಡಗೈ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ. ಈಕೆಯ ಸ್ವಭಾವವು ತುಂಬ ಶಾಂತವಾಗಿರುತ್ತದೆ. ತಾಯಿಯ ಈ ರೂಪವನ್ನು ಅನ್ನಪೂರ್ಣ, ಐಶ್ವರ್ಯಪ್ರದಾಯಿನಿ ಮತ್ತು ಚೈತನ್ಯಮಯಿ ಎಂತಲೂ ಸಹ ಕರೆಯುವರು. ಈ ಅಷ್ಟಮಿಯಂದು ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯವನ್ನು ಪ್ರಾಪ್ತಿ ಮಾಡುತ್ತದೆ. ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳುಂಟು. ಭಕ್ತರ ಬದುಕಿನಲ್ಲಿ ಇರುವ ಸಂಕಷ್ಟಗಳನ್ನು ತಾಯಿ ಗೌರಿಯು ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖವನ್ನು ದೂರ ಮಾಡಿ ಬದುಕಿನಲ್ಲಿ ನಾವುಗಳು ಕಂಡಿರುವ ಆಸೆಗಳು ಈಡೇರುವ ಮಾರ್ಗವನ್ನು ತಾಯಿ ಗೌರಿ ತೋರುತ್ತಾಳೆ. ನಮ್ಮ ಗುರಿ ಮುಟ್ಟಲು ಸಹ ನೆರವಾಗುವಳು. ನಮ್ಮ ಕೆಲಸಗಳನ್ನು ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು
ತಾಯಿ ಗೌರಿ ನೆರವಾಗುವಳು. ಬದುಕಿನಲ್ಲಿ ಎಲ್ಲ ಸುಖಗಳನ್ನು ನೀಡಿ ಆಧ್ಯಾತ್ಮದತ್ತ ಒಲವು ಮೂಡುವಂತೆ ಮಾಡಿ ನಮ್ಮಿಂದ ದಾನ ಧರ್ಮವನ್ನು ಸಹ ಮಾಡಿಸುತ್ತಾಳೆ. ಜೊತೆಗೆ ಯಾವುದಾದರೂ ವ್ಯಕ್ತಿಯು ವೈವಾಹಿಕ ಜೀವನದಲ್ಲಿ ವಿವಾದಗಳನ್ನು ಎದುರಿಸುತ್ತಿದ್ದಲ್ಲಿ ಮಹಾಗೌರಿಯನ್ನು ಪೂಜಿಸುವುದರಿಂದ ವಿಶೇಷವಾದ ಲಾಭಗಳು ದೊರೆಯುತ್ತದೆ. ಮಹಾಗೌರಿಯ ಆಚರಣೆಯಿಂದ ಎಲ್ಲ ರೀತಿಯ ವಿವಾದಗಳು ಮತ್ತು ಮನೆಯ ತೊಂದರೆಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ. ತ್ರಿಮೂರ್ತಿಗಳ ಶಕ್ತಿಯಿಂದ ಸೃಷ್ಟಿಯಾದಂಥ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿ ದುರ್ಗಾ ಪರಮೇಶ್ವರಿಯಾದ ಪವಿತ್ರ ದಿನವೇ ಈ ನವರಾತ್ರಿಯ ದುರ್ಗಾಷ್ಟಮಿ. ಆದ್ದರಿಂದಲೇ ಇಂದು ಅಷ್ಟಮಿಗೆ ಹೆಚ್ಚಿನಾದ ಮಹತ್ವ. ಅದರಲ್ಲೂ ಸಂಧ್ಯಾ ಆರತಿ ಅತ್ಯಂತ ವಿಶೇಷವಾಗಿರುತ್ತದೆ. ಆದರೆ ಒಮ್ಮೆ ಕಮ್ಮಾಸುರನೆಂಬ ಒಬ್ಬ ದೈತ್ಯ ರಾಕ್ಷಸ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳನ್ನು ಪೀಡಿಸುತ್ತಿರುತ್ತಾನೆ. ಎಲ್ಲ ದೇವತೆಗಳು ಮುನಿಗಳು ರುದ್ರ ಬ್ರಹ್ಮದೇವರು ಹಾಗೂ ಮಹಾವಿಷ್ಣುವನ್ನು ಮೊರೆ ಹೊಕ್ಕುತ್ತಾರೆ. ಭಗವಂತನು ಪಾರ್ವತಿ ದೇವಿಗೆ ಈತನನ್ನು ಅಂದರೆ ಕಮ್ಮಾಸುರನನ್ನು ಸಂಹರಿಸಬೇಕೆಂದು ಆಜ್ಞೆ ಮಾಡುವನು. ತನ್ನ ಪತ್ನಿ ದುರ್ಗೆಗೆ ಮತ್ತು ಬ್ರಹ್ಮನ ಪತ್ನಿ ಸರಸ್ವತಿಗೂ ಪಾರ್ವತಿಯಲ್ಲಿ ಸನ್ನಿಹಿತಳಾಗುವಂತೆ ಆಜ್ಞಾಪಿಸುವನು. ಪಾರ್ವತಿಯು ತ್ರಿಮೂರ್ತಿಗಳ ಶಕ್ತಿಯಿಂದ ದುರ್ಗಾರೂಪದಿ ಕಮ್ಮಾಸುರನನ್ನು ಕೊಲ್ಲಲು ಹೊರಟುತ್ತಾಳೆ. ಕಮ್ಮಾಸುರನು ಯುದ್ಧಕ್ಕೆ ಸಿದ್ಧನಾಗುವನು. ಆದರೆ ದೈತ್ಯಗುರು ಶುಕ್ರಾಚಾರ್ಯರು ಕಮ್ಮಾಸುರನಿಗೆ ನೀನು ತಪಸ್ಸು ಮಾಡಿ ಸ್ತ್ರೀಯರಿಂದ ಮರಣ ಬಾರದಂತೆ ವರ ಕೇಳು ಎಂದಾಗ ಅವನು ಉಗ್ರ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಆತ ದೈತ್ಯನ ಸಹೋದರಿಯ ಮಗ ಮಹಿಷಾಸುರ ಎಂಬುವವನು ಶ್ರೀಬಲದಿಂದ ಯಾರೇ ಪುರುಷರಿಂದ ಸಾವಿಲ್ಲದಂತೆ ಎಲ್ಲರನ್ನೂ ಹಿಂಸಿಸಿ ದೇವತೆಗಳನ್ನು ಸ್ವರ್ಗದಿಂದಲೇ ಓಡಿಸಿದ್ದ. ಆಗ ಪರಮಾತ್ಮನ ಆಜ್ಞೆಯಂತೆ ಸಿಂಹವಾಹನಳಾಗಿ ದುರ್ಗಾರೂಪದಿಂದ ಮಹಿಷಾಸುರನನ್ನು ಕೊಂದಳು. ಅಂತೆಯೇ ಕಮ್ಮಾಸುರನು ದೈತ್ಯ ಗುರು ಶುಕ್ರಾಚಾರ್ಯರ ಸಲಹೆಯಂತೆ ಸ್ತ್ರೀಯರಿಂದ ನನಗೆ ಮೃತ್ಯು ಬಾರದೆಂದು ಶಿವನನ್ನು ಕುರಿತು ತಪಗೈಯುತ್ತಾನೆ. ಕಮ್ಮಾಸುರನ ನಾಲಿಗೆಯಿಂದ ಮಾತೇ ಬರದಂತೆ ದೇವತೆಗಳು ಆ ಕ್ಷಣದಲ್ಲಿ ಮಾಡುತ್ತಾರೆ. ಶಿವನು ಪ್ರತ್ಯಕ್ಷನಾದರೂ ಸಹ ವರವನ್ನು ಕಮ್ಮಾಸುರನು ಕೇಳಲು ಸಾಧ್ಯವಾಗುವುದಿಲ್ಲ. ಆ ಕಮ್ಮಾಸುರನೇ ಮೂಕಾಸುರ. ಎಲ್ಲರಿಗೂ ಉಪಟಳಗೈಯುತ್ತಿದ್ದ ಮೂಕಾಸುರನ ದುರ್ಗೆ ಕೊಂದು ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನೆಲೆಸಿದಳು. ಶುಂಭ, ನಿಶುಂಭ, ಧೂಮ್ರಾಕ್ಷ, ಚಂಡ, ಮುಂಡರೂ ಸಹ ದುರ್ಗಾದೇವಿಯಿಂದ ಹತರಾದಂಥ ಕೆಲವು ರಾಕ್ಷಸರು. ರಕ್ತಬೀಜಾಸುರನ ಸಂಹಾರವನ್ನು ಸಹ ಈಕೆಯೇ ಮಾಡುತ್ತಾಳೆ. ಅಂದರೆ ರಕ್ತಬೀಜಾಸುರನ ರಕ್ತ ಕೆಳಗೆ ಬಿದ್ದರೆ ಸಾವಿರಾರು ರಕ್ತಬೀಜಾಸುರರು ಹುಟ್ಟುತ್ತಿದ್ದರು. ಅಂಥ ವಿಚಿತ್ರ ವರವ ಪಡೆದಿದ್ದ ಈ ದೈತ್ಯ ರಾಕ್ಷಸ ಆಗ ದುರ್ಗೆಯ ಇನ್ನೊಂದು ರೂಪವಾದ ಕಾಲರಾತ್ರಿ ರೂಪವನ್ನು ಪಡೆದು ದುರ್ಗೆಯು ಬೃಹದಾಕಾರವಾಗಿ ನಾಲಿಗೆಯನ್ನು ಚಾಚಿ ಒಂದೇ ಒಂದು ಹನಿ ಸಹ ಕೆಳಗೆ ಬೀಳದಂತೆ ರಕ್ತಪಾನ ಮಾಡಿದಂತೆ ಭ್ರಾಂತಿಗೊಳಿಸಿ ರಕ್ತ ನುಂಗದೇ ಇದ್ದರೂ ಮಾಯೆಯಿಂದ ರಕ್ತಪಾನಿ ಮಾಡಿದಂತೆ ಮಾಡಿದಳು. ನಂತರ ಅವನನ್ನು ಸಂಹರಿಸಿದಳು. ನವರಾತ್ರಿಯ 9 ದಿನಗಳ ಕಾಲ ಪೂಜೆ ಮತ್ತು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ಉಪವಾಸವನ್ನು ಆಚರಿಸಿ ಮತ್ತು ದೇವಿಯನ್ನು ಪೂಜಿಸುವುದರಿಂದ ಸಂಪೂರ್ಣ 9 ದಿನಗಳ ಪೂಜೆಯ ಫಲಿತಾಂಶವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ಮಹಾಷ್ಟಮಿಯ ದಿನದಂದು ದುರ್ಗಾದೇವಿಯ 9 ರೂಪಗಳನ್ನು ಮಣ್ಣಿನ ಮಡಿಕೆಗಳನ್ನು ಇಟ್ಟು ಆವಾಹನೆ ಮಾಡಲಾಗುತ್ತದೆ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವರು. ಅದರಲ್ಲೂ ದುರ್ಗಾಷ್ಟಮಿಯ ಸಂಧ್ಯಾಕಾಲದ ಪೂಜೆ ತುಂಬ ಮಹತ್ವಪೂರ್ಣದ್ದು.
ಪ್ರಾಚೀನ ಕಾಲದಿಂದಲೂ ಶಾರದೀಯ ನವರಾತ್ರಿಯ ಮಹಾಷ್ಟಮಿಯಂದು ಸಂಧಿ ಪೂಜೆಯನ್ನು ನಡೆಸಲಾಗುತ್ತದೆ. ಅಂದರೆ ಅಷ್ಟಮಿ ಮುಗಿದ ನಂತರದ ಕೊನೆಯ 24 ನಿಮಿಷಗಳು ಮತ್ತು ನವಮಿ ಆರಂಭದ ಮೊದಲ 24 ನಿಮಿಷಗಳ ಸಮಯವನ್ನು ಸಂಧಿ ಕಾಲ ಎಂದು ಕರೆಯಲಾಗುತ್ತದೆ. ಸಂಧಿ ಅವಧಿಯನ್ನು ದುರ್ಗಾ ಪೂಜೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ದುರ್ಗಾದೇವಿಯು ಪ್ರಕಟಗೊಂಡು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಕೊಂದಳು ಎನ್ನುವ ನಂಬಿಕೆ. ಈ ದಿನ ಸಂಜೆ ದುರ್ಗಾದೇವಿಗೆ ಚುನರಿ ಅರ್ಪಿಸಿ ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕು. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಮತ್ತು ತಾಯಿಯು ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾಳೆ ಎಂಬುದು ನಂಬಿಕೆ. ಅಂತೆಯೇ ಮಹಾಷ್ಟಮಿಯ ದಿನದಂದು ಮಾಡುವ ಕನ್ಯಾ ಪೂಜೆ ತುಂಬು ವಿಶೇಷ. ಅಂದರೆ ಅವಿವಾಹಿತ ಹೆಣ್ಣು ಮಕ್ಕಳ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಇಂದು. ಇದನ್ನು ಕುಮಾರಿ ಪೂಜೆ, ಕನ್ಯಾ ಪೂಜೆ, ಕಂಜಕ ಪೂಜೆ ಎಂದು ಸಹ ಕರೆಯುತ್ತಾರೆ. ಈ ದಿನದಂದು 2 ರಿಂದ 10 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳನ್ನು ದುರ್ಗಾದೇವಿಯಂತೆ ಅಲಂಕರಿಸಿ ಪೂಜಿಸಲಾಗುತ್ತದೆ. ನಂತರ ಅನ್ನ ಸಂತರ್ಪಣೆ, ದೇಣಿಗೆ ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡುವರು. ನವರಾತ್ರಿಯಲ್ಲಿ ಕನ್ಯಾ ಪೂಜೆಯನ್ನು ಮಾಡದೆ ಉಪವಾಸ ವ್ರತ ಮಾಡಿದರೆ ಎಷ್ಟೇ ಪೂಜೆಯನ್ನು ಮಾಡಿದರೂ ಸಹ ಅದರ ಫಲ ದೊರೆಯುವುದಿಲ್ಲ ಎನ್ನುವ ನಂಬಿಕೆ ಇರುವುದರಿಂದಲೇ ಈ ಕನ್ಯಾ ಪೂಜೆಗೆ ತುಂಬ ಮಹತ್ವ ಮತ್ತು ಅರ್ಥಪೂರ್ಣವಾದದ್ದು ಎಂಬುದು ನಂಬಿಕೆ. ಇಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಗಂಗಾ ಜಲವನ್ನು ಚಿಮುಕಿಸಬೇಕು. ನಂತರ ಅದರ ಮೇಲೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ನಂತರ ಅಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಆಮೇಲೆ ಕಲಶ ಪೂಜಿಸಬೇಕು. ಪಂಚಾಮೃತದೊಂದಿಗೆ ಗಣೇಶನಿಗೆ ಮತ್ತು ತಾಯಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಿಸಿದ ನಂತರ ಗಣೇಶ ಮತ್ತು ಅಮ್ಮನಿಗೆ ಹೊಸ ಬಟ್ಟೆ ಉಡಿಸಿ ಅಲಂಕಾರ ಮಾಡಬೇಕು. ನಂತರ ದಾಸವಾಳದ ಹೂವು, ಅಕ್ಷತೆ, ಕುಂಕುಮ, ಸಿಂಧೂರ, ವೀಳ್ಯದೆಲೆ ಇತ್ಯಾದಿಗಳನ್ನು ತಾಯಿಗೆ ಅರ್ಪಿಸಿ ಗಣೇಶ ಮತ್ತು ಮಹಾಗೌರಿ ಮಾತೆಗೆ ನೈವೇದ್ಯವನ್ನು ಅರ್ಪಿಸಬೇಕು. ಆಮೇಲೆ ಧೂಪ, ದೀಪ, ಅಗರಬತ್ತಿಗಳೊಂದಿಗೆ ಸ್ತೋತ್ರವನ್ನು ಪಠಿಸಿ, ಆದರೆ ಮಹಾಗೌರಿ ಚಾಲಿಸವನ್ನು ಸಹ ಪಠಿಸಬಹುದು. ನಂತರ ಗಣೇಶನಿಗೆ ತಾಯಿ ಗೌರಿಗೆ ಕುಟುಂಬ ಸಮೇತ ಆರತಿ ಮಾಡಿ ಮಂತ್ರಗಳನ್ನು ಪಠಿಸಬೇಕು. ಓಂ ದೇವಿ ಮಹಾಗೌರೈ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ. ನಮಸ್ತಸ್ತೈ 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 ನಮೋ ನಮಃ ಎಂಬ ಸ್ತುತಿಯೊಂದಿಗೆ ಮಹಾಗೌರಿಯ ಧ್ಯಾನ ಮತ್ತು ಸ್ತೋತ್ರವನ್ನು ಸಹ ಪೂಜಾ ದಿನದಂದು ಪಠಿಸಬಹುದು. ಒಟ್ಟಾರೆ ಮಹಾದೇವನ ಅಪಾರವಾದಂಥ ಪ್ರೀತಿ ಮತ್ತು ಗಂಗಾಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದಂಥ ಮಹಾಗೌರಿಯು ಲಕ್ಷ್ಮೀ, ಸರಸ್ವತಿ ಹಾಗೂ ಪಾರ್ವತಿಯ ಸಾನ್ನಿಧ್ಯವನ್ನು ತನ್ನ ದುರ್ಗಾ ರೂಪದಲ್ಲಿಯೇ ಅಡಕ ಮಾಡಿಕೊಂಡಿರುತ್ತಾಳೆ. ಆದ್ದರಿಂದ ಈ ಮಹಾ ಅಷ್ಟಮಿ ದಿನದಂದು ಮಹಾಗೌರಿ ಪ್ರತೀಕವಾದಂಥ ಈ ತಾಯಿ ದುರ್ಗಾವನ್ನು ಪೂಜಿಸುತ್ತಾ ನಮ್ಮ ಎಲ್ಲರ ಕಷ್ಟಗಳನ್ನು ಪರಿಹರಿಸು ತಾಯಿ ಎಂದು ಬೇಡಿಕೊಳ್ಳುತ್ತಾ ಆಕೆಯ ಕೃಪಾ ಆಶೀರ್ವಾದಗಳೊಂದಿಗೆ ನಮ್ಮ ಬದುಕನ್ನು ಸಮೃದ್ಧಿ ಹಾಗೂ ಸಂಪದ್ಭರಿತವಾಗಿ ಮಾಡಿಕೊಳ್ಳಲು, ಆರೋಗ್ಯದ ಜೊತೆಗೆ ಆತ್ಮಶಕ್ತಿ ಎಂಬ ಚೈತನ್ಯವನ್ನು ಹಾಗೂ ಮನೋಬಲವನ್ನು ಹೆಚ್ಚಿಸಿಕೊಳ್ಳಲು ಈ ತಾಯಿಯ ಪ್ರಾರ್ಥನೆ, ಅದರಲ್ಲೂ ಈ ಅಷ್ಟಮಿಯ ದಿನದ ಪ್ರಾರ್ಥನೆ ತುಂಬ ವಿಶೇಷವಾದದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜಗನ್ಮಾತೆಯ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ.